ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆನೆ ಬಬ್ರುವಾಹನ ಇವನು ಕರ್ಡಿಯಲಿಯಾಸ್ ಬಬ್ರುವಾಹನ ವೆಯ್ಟ್ ಗೇನ್ ಒಂದಾದ್ರೆ ತುಂಬಾನೇ ಚೆನ್ನಾಗಿರ್ತಾನೆ. ಯಾಕೆಂದ್ರೆ ಟ್ರೈನಿಂಗ್ ಟೈಮ್ ನಲ್ಲಿ ವೆಯ್ಟ್ ಕಡಿಮೆ ಆಗುವಂತದ್ದು ಸಹಜ. ಈಗ ಸದ್ಯಕ್ಕೆ 15 ದಿವಸಗಳಿಂದ ಸರ್ಕಲ್ಗೆ ಬರ್ತಾ ಇರ್ಬೋದು. ಪ್ರತಿಯೊಂದು ಆನೆಗಳ ಜೊತೆ ಇಂಟ್ರಾಕ್ಷನ್ ಚೆನ್ನಾಗಿದೆ. ಅಲ್ಲಿ ಬಂದಂತ ಪ್ರವಾಸಿಗರ ಹತ್ರ ಫೀಡಿಂಗ್ ಅನ್ನ ಸ್ವೀಕರಿಸ್ತಾ ಇದ್ದಾನೆ. ಆನೆ ಮಮತಾ ಕಾವಡಿ ಅವರು ಪ್ರತಿದಿನ ಸರ್ಕಲ್ಗೆ ಕರ್ಕೊಂಡ್ ಬರ್ತಾರೆ. ನಂತರ ಮೈ ತೊಳೆಯೋಕೆ ಅಂತ, ನೀರ್ ಕುಡಿಸೋಕೆ ಅಂತ ಅಲ್ಲಿ ನದಿಗೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾನೆ, ನಡ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಒಂದು ವರ್ತನೆಯು ಕೂಡ ಚೆನ್ನಾಗಿದೆ. ಗಜಗಾಂಭೀರ್ಯದಿಂದ ನಡೀತಾ ಇದ್ದಾನೆ. ಈ ತರ ಒಂದು ಗತ್ತು ಗಜಗಾಂಭೀರ್ಯ ಎಲ್ರಿಗೂ ಕೂಡ ಗೊತ್ತು. ಅರೇಹಳ್ಳಿ ಸಕಲೇಶ್ಪುರ ಭಾಗದಲ್ಲಿ ಯಾವ ರೀತಿ ರೋಡ್ ನಲ್ಲಿ ರಾಜಾರೋಷವಾಗಿ ನಡ್ಕೊಂಡು ಹೋಗ್ತಿದ್ವಿ, ಯಾರಿಗೂ ಕೂಡ ಹೆದರುತ್ತಿರ್ಲಿಲ್ಲ. ಜನರಿಗೆ ಮಾತ್ರ ಬೆರ್ಸೋನು. ಬಟ್ ಈಗ ಇಲ್ಲಿ ಜನರನ್ನ ನೋಡಿ ಏನು ಕೂಡ ಮಾಡ್ತಾ ಇಲ್ಲ. ಆರಾಮಾಗಿ ನಿಂತ್ಕೊಂತಾನೆ. ಫೀಡಿಂಗ್ ಕೊಟ್ರೆ ಸ್ವೀಕರಿಸ್ತಾನೆ, ಸೊಂಡಲ್ಲೇ ಸ್ವೀಕರಿಸ್ತಾನೆ. ಅದು ನಿಜವಾಗ್ಲೂ ಕೂಡ ಬಬ್ರುವಾಹನ ಒಂದು ಟ್ರೈನಿಂಗ್ ಕೊಟ್ಟಂತವ್ರಿಗೆ ಒಂದು ಮೆಚ್ಚುಗೆ ಸಲ್ಲಿಸಲೇಬೇಕು. ತುಂಬಾನೇ ಚೆನ್ನಾಗಿರುವಂತ ಆನೆ, ಬಹಳಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುವಂತ ಆನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಬ್ರುವಾಹನ ಮತ್ತೆ ರಾಜನ್ ಎರಡು ಆನೆಗಳು ಒಂದು ದಿವಸ ಅಂತರದಲ್ಲಿ ಸೆರೆ ಹಿಡಿದಿದ್ದು ಚೆನ್ನಾಗಿ ಪಳಗಿಸಿದ್ದಾರೆ. ರಾಜನ್ ಒಳ್ಳೆ ಹೈಟ್ ಇದ್ದಾನೆ, ಸ್ವಲ್ಪ ಆಟ ಕೂಡ ಫಿಸಿಕಲಿ ಜಾಸ್ತಿ ಆಗ್ತಾನೆ. ಏಜ್ ಇನ್ನ ಚಿಕ್ಕದಲ್ಲ, ಇನ್ನ ಕೂಡ ಈತನಿಗೆ ಬಹಳಷ್ಟು ಫ್ಯೂಚರ್ ಇದೆ. ಕೇವಲ 25-26 ವರ್ಷದ ರಾಜನ್. ಅದೇ ರೀತಿ ನಮ್ಮ ಮಾಸ್ತಿ ಕೂಡ ಸೇಮ್ ಏಜ್, ಪಕ್ಕನೆ ಕಟ್ ಆಗ್ತಾ ಇದ್ದಾರೆ. ಜಾಗ ಆಗಾಗ ಚೇಂಜ್ ಮಾಡ್ತಾ ಇರ್ತಾರೆ. ಎಲ್ಲಾ ಆನೆಗಳಿಗೂ ಕೂಡ ಅಡ್ಜಸ್ಟ್ ಆಗಿದ್ದಾನೆ ನಮ್ಮ ಬಬ್ರುವಾಹನ ಮತ್ತೆ ರಾಜನ್. ಎರಡು ಆನೆಗಳನ್ನು ಕೂಡ ನೋಡೋಕೆ ಆರಾಮಾಗಿ ದುಬಾರೆ ಕ್ಯಾಂಪ್ಗೆ ವಿಸಿಟ್ ಮಾಡಬಹುದು. ಇನ್ನಿತರೆ ಬೇರೆ ಬೇರೆ ಆನೆಗಳಿದಾವೆ. ಬಹಳನೇ ಚೆನ್ನಾಗಿರುವಂತ ಕ್ಯಾಂಪ್ ಇದು. ಎಲ್ರಿಗೂ ಕೂಡ ಇಷ್ಟವಾಗುತ್ತೆ, ಜನರಂತೂ ಇಷ್ಟ ಪಡ್ತಾರೆ. ಹೆಚ್ಚಾಗಿ ಬೇರೆ ಬೇರೆ ಭಾಷೆ, ಹಿಂದಿ ಅವರು ಮತ್ತೆ ಆ ಕಡೆ ಕೇರಳದವರು ಜಾಸ್ತಿ ವಿಸಿಟ್ ಮಾಡ್ತಾರೆ ದುಬಾರೆ ಕ್ಯಾಂಪ್ಗೆ.